ಎಲ್ಲರಿಗೂ ನಮಸ್ಕಾರ. 29/1/2026ರಲ್ಲಿ ನಿಮಗೆ ಸೆಕೆಂಡ್ ಪ್ರಿಪರೇಟರಿ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಈಗಾಗಲೇ ಹಲವಾರು ವಿಡಿಯೋಗಳನ್ನ ಮಾಡಲಾಗಿದೆ. ಹೊಂದಿಸಿ ಬರೆಯುವುದು, ಮ್ಯಾಚ್ ದ ಫಾಲೋವಿಂಗ್, ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ಮತ್ತು ಒನ್ ವರ್ಡ್ ಕ್ವಶನ್ಸ್, ಹಾಗೆ 4 ಅಂಕದ ಮತ್ತು 6 ಅಂಕದ ಮತ್ತು PVK ಸಂಬಂಧಪಟ್ಟಂಥ ಪ್ರೆಸೆಂಟ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಈಗಾಗಲೇ ವಿಡಿಯೋಗಳನ್ನ ಮಾಡಲಾಗಿದೆ. ಸೊ ಅವನು ಕೂಡ ನೋಡ್ಕೋಬೇಕು. ಈಗ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಸರ್ಕಾರ ಹೊರಡಿಸಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥ ಕೀ ಉತ್ತರವನ್ನು ಕೂಡ ಮಾಡಲಾಗಿದೆ. ಸೊ ಅವನು ಕೂಡ ನೋಡ್ಕೊಳ್ಳಿ. ಸೊ ಈ ವಿಡಿಯೋನ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಕೊಂಡು ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವಿಡಿಯೋ 2 ಮಾರ್ಕಸ್ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ 4 ಅಂಕದು ಮತ್ತು 6 ಅಂಕ ಯಾವ ಇಂಪಾರ್ಟೆಂಟ್ ಇರುತ್ತೆ ಅವನು ಯಾವ ಓದ್ಕೋಬೇಕಂತ ತಿಳಿಸ್ಕೊಡ್ತೀನಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದೆ ಸೊ ಕೊನೆವರೆಗೆ ನೋಡ್ಕೊಳ್ಳಿ. ಬನ್ನಿ 2 ಅಂಕದ ಪ್ರಶ್ನೆ ತಿಳ್ಕೊಳ್ಳೋಣ. 4 ಉತ್ಪಾದನೆಗಳು ಯಾವುವು, ಅವುಗಳ ಪ್ರತಿಫಲವನ್ನು ತಿಳಿಸಿ ಅಂದರೆ ಭೂಮಿಗೆ ಏಣಿ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ, ಶ್ರಮಕ್ಕೆ ಕೂಲಿ. ಹಾಗೆ ಪ್ರತಿಫಲಗಳ ನಿಯಮವನ್ನು ವಿವರಿಸಿ ಅಂದರೆ ಏರಿಕೆ ಪ್ರತಿಫಲ ಪ್ರಮಾಣ, ಇಳಿಕೆ ಮತ್ತು ಸ್ಥಿರ ಅಂತ ಕರಿತೀವಿ. ಓಕೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ದರ ಹೇಗೆ ನಿರ್ಧಾರವಾಗುತ್ತೆ? ಸೊ ಅಲ್ಲಿ ನೋಡ್ಕೊಳ್ಳಿ. ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ರೇಖೆಯನ್ನು ಸ್ಪಂದಿಸುವ ಅಂದರೆ ಛೇದಿಸುವ ಬಿಂದುವಿನಲ್ಲಿ ಕೂಲಿ ದರ ನಿರ್ಧಾರವಾಗುತ್ತೆ. ಹಾಗೆ 4ನೇ ಪ್ರಶ್ನೆ ನೋಡ್ಕೊಳ್ಳಿ. ಹಣದ ಬೇಡಿಕೆ 2 ಉದ್ದೇಶಗಳನ್ನು ತಿಳಿಸಿದರೆ ವ್ಯವಹಾರದ ಉದ್ದೇಶ, ಸಾಟ ವ್ಯಾಪಾರ. ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. GDP ರಾಷ್ಟ್ರೀಯ ವರಮಾನದಲ್ಲಿ ಲೆಕ್ಕಾಚಾರ ಮಾಡುವಂಥ 3 ವಿಧಾನಗಳಂದರೆ ವೆಚ್ಚದ ವಿಧಾನ, ವರಮಾನದ ವಿಧಾನ, ಉತ್ಪನ್ನದ ವಿಧಾನ. ಹಾಗೆ ಪುಕ್ಕಟೆ ಸವಾರ ಎಂದರೆ ಯಾರು, ಅವರನ್ನು ಏಕೆ ಕರೆಯುತ್ತಾರೆ? ಸೊ ಹಣವನ್ನು ಪಾವತಿಸದೆ ಉಚಿತವಾಗಿ ಸರಕುಗಳನ್ನ ಪಡೆಯೋರನ್ನು ಪುಕ್ಕಟೆ ಸವಾರ ಅಂತ ಕರಿತೀವಿ. ಹೂಡಿಕೆ ಗುಣಕದ ಅರ್ಥವನ್ನು ಬರೆಯಿರಿ, ಅದರ ಸೂತ್ರವನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಆನ್ಸರನ್ನು ನಾನು ಪಾರ್ಟ್ 1 ವಿಡಿಯೋಲಿ ಮಾಡಿದ್ದೀನಿ. ಹಾಗೆ ಮಿತವ್ಯಯದ ವಿರುದ್ಧಾಭ್ಯಾಸವನ್ನು ಕೂಡ ಅದರಲ್ಲಿ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ತಿಳಿಸಿ ಅಂದರೆ ಹಣಕಾಸು ಮಾರುಕಟ್ಟೆ ಕೊಂಡಿ, ಉತ್ಪನ್ನ ಮಾರುಕಟ್ಟೆ ಕೊಂಡಿ, ಬಂಡವಾಳ ಮಾರುಕಟ್ಟೆ ಕೊಂಡಿ. ಇನ್ನು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸದಾವಕಾಶ ವೆಚ್ಚದ ಅರ್ಥವನ್ನು ಬರೆಯಿರಿ, ಉದಾಹರಣೆ ಸಹಿತ ತಿಳಿಸಿ. ಒಂದು ವಸ್ತುವನ್ನು ಅಧಿಕವಾಗಿ ಪಡೆಯಲು ಇನ್ನೊಂದು ವಸ್ತುವನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟು ಕೊಡಬೇಕಾಗತ್ತೆ. ಬಿಟ್ಟು ಕೊಟ್ಟ ಗಳಿಕೆಯ ಮೊತ್ತವನ್ನು ಸದಾವಕಾಶ ವೆಚ್ಚ ಎಂದು ಕರಿತೀವಿ. ಅದನ್ನು ಉದಾಹರಣೆ ಸಹಿತ ಬರೀಬೇಕಾಗತ್ತೆ. ಇನ್ನು ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ. ಕೆಳದರ್ಜೆಯ ಸರಕುಗಳ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಅನುಭೋಗಿ ಆದಾಯ ಹೆಚ್ಚಾದಂತೆ ಸರಕಿನ ಪ್ರಮಾಣ ಬೇಡಿಕೆ ಹೆಚ್ಚಾಗುತ್ತೆ. ಅನುಭೋಗಿ ಆದಾಯ ಕಡಿಮೆ ಆದಂತೆ ಸರಕಿನ ಬೇಡಿಕೆ ಹೆಚ್ಚಾಗುತ್ತೆ. ಅಂಥ ಸರಕುಗಳನ್ನ ಕೆಳದರ್ಜೆಯ ಸರಕು ಅಂತ ಕರಿತೀವಿ. ಉದಾಹರಣೆಗೆ ರಾಗಿ, ಸಜ್ಜೆ, ನವಣೆ, ಅರ್ಕ ಅಂತ ಬರ್ಕೊಳ್ಳಿ. ಉದ್ಯಮ ಘಟಕದ ಪೂರೈಕೆ ರೇಖೆಯು ನಿರ್ಧರಿಸುವ ಅಂಶಗಳನ್ನು ತಿಳಿಸಿ ಅಂದರೆ ತಂತ್ರಜ್ಞಾನ ಪ್ರಗತಿ, ಆದಾನದ ಬೆಲೆಗಳು. ಇನ್ನು ನಿಮಗೆ ಇವುಗಳನ್ನು ನೋಡ್ಕೊಳ್ಳಿ. ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಯನ್ನು ತಿಳಿಸಿ ಅಂತ ಕರಿತೀವಿ. ಯಾವ ಮಾರುಕಟ್ಟೆ ಬೇಡಿಕೆ ಪೂರೈಕೆಗಿಂತ ಅಧಿಕವಿದ್ದರೆ ಅದನ್ನು ನಾವು ಆ ಸನ್ನಿವೇಶವನ್ನು ಅಧಿಕ ಬೇಡಿಕೆ ಅಂತ ಕರಿತೀವಿ. ಹಾಗೆ ಅಧಿಕ ಪೂರೈಕೆ ಅಂದರೆ ಯಾವ ಮಾರುಕಟ್ಟೆಯಲ್ಲಿ ಬೇಡಿಕೆಗಿಂತ ಅಧಿಕವಾಗಿ ಪೂರೈಕೆ ಸನ್ನಿವೇಶ ಇದ್ದರೆ ಅದನ್ನು ನಾವು ಅಧಿಕ ಪೂರೈಕೆ ಅಂತ ಕರಿತೀವಿ. ಸೊ ಅದನ್ನು ನೋಡ್ಕೊಳ್ಳಿ. ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆ ನಡುವಿನ ವ್ಯತ್ಯಾಸ ತಿಳಿಸಿ. ಹೂಡಿಕೆ ಗುಣಕದ ಅರ್ಥವನ್ನು ತಿಳಿಸಿ. ಮಿಗುತೆ ಕೊರತೆ ಮುಂಗಡಪತ್ರ ನಡುವಿನ ವ್ಯತ್ಯಾಸ. ಸೊ ಇಲ್ಲಿ ನಿಮಗೆ ತಿಳ್ಕೋಬೇಕು. ಸ್ಥಗಿತ ಬಿಂದುವಿನ ಅರ್ಥ ಬರೆಯಿರಿ. ಇವು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ. ಸ್ವಲ್ಪ ಇದಾಗಿದೆ. ಮಿಗುತೆ ಮತ್ತು ಕೊರತೆ ನಡುವಿನ ವ್ಯತ್ಯಾಸಗಳನ್ನು ಬರೆದಿದೆ. ಸೊ ಹಾಗೆ ಇಲ್ಲಿ ದ್ರವ್ಯತ ಬೆಲೆಯನ್ನು ವ್ಯಾಖ್ಯಾನಿಸಿ. ಹಾಗೆ ಇಲ್ಲಿ ನಿಮಗೆ ಎಕ್ಸ್ಪ್ಯಾಂಡ್ ಕ್ವಶನ್ಸ್ ವಿಸ್ತರಿಸಿ ಬರೀ ಕ್ವಶನ್ ನೋಡ್ಕೊಳ್ಳಿ. GST ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, FRABMA ಅಂತ ಕೊಟ್ಟಿರ್ತಾನೆ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬರ್ಕೊಳ್ಬೇಕಾಗತ್ತೆ. CRR ಕ್ಯಾಶ್ ರೇಷೋ ರಿಸರ್ವ್ ಅಂತ ಕರಿತೀವಿ. SLR ಶಾಸನಬದ್ಧ ದ್ರವ್ಯತೆ ಅನುಪಾತ. GDP-MP ಅಂದರೆ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ. ಈ ರೀತಿ ಬರ್ಕೊಳ್ಳಿ. ಸೊ ಅಲ್ಪಾವಧಿ ವೆಚ್ಚಗಳನ್ನ ಹೆಸರಿಸಿ ಅಂತ ಕೇಳಲಿ. TFC, TVC, TC, TFC, SMC, SAC, SVC, ABC ಅಂತ ಕರಿತೀವಿ. ಇವು ದೀರ್ಘಾವಧಿ ವೆಚ್ಚಗಳಿರ್ತವೆ. ಸೊ ವಾಯ್ದೆ ಠೇವಣಿ ಎಂದರೆ ಏನು ಅಂತ ಕೇಳ್ತಾರೆ. ಸೊ ಅಲ್ಲಿ ಪರಿಪಕ್ವತೆ ಕಾಲಾಂತರ ನಿಶ್ಚಿತ ಠೇವಣಿಯನ್ನು ನಾವು ವಾಯ್ದೆ ಠೇವಣಿ